ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 19ನೇ ಆವೃತ್ತಿಯ ಐಪಿಎಲ್ಗೆ ಇನ್ನು 2 ದಿನ ಬಾಕಿ ಇದೆ. ಐಪಿಎಲ್ ಭದ್ರತೆ ಬಗ್ಗೆ ಇವತ್ತು ಕಾಕಿ ಮಾಕ್ ಡ್ರಿಲ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಣುಕು ಪ್ರದರ್ಶನದಲ್ಲಿ ಎನ್ಎಸ್ಡಿ ಪಡೆ ಕೂಡ ಭಾಗಿ. ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ ಭದ್ರತೆ ಹೇಗಿರಬೇಕು, ತಪಾಸಣೆ ಪರಿಶೀಲನೆ ಹೇಗಿರಬೇಕು, ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲದರ ಬಗ್ಗೆ ಇವತ್ತು ಅಣುಕು ಪ್ರದರ್ಶನ. ಐಪಿಎಲ್ ಭದ್ರತೆ ಬಗ್ಗೆ ಇವತ್ತು ಕಾಕಿ ಮಾಕ್ ಡ್ರಿಲ್. 19ನೇ ಆವೃತ್ತಿಯ ಈ ಐಪಿಎಲ್ಗೆ 2 ದಿನ ಬಾಕಿ ಉಳಿದಿದೆ. ಹೀಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಣುಕು ಪ್ರದರ್ಶನ, ಭದ್ರತೆ ಬಗ್ಗೆ, ವ್ಯವಸ್ಥೆಗಳ ಬಗ್ಗೆ, ಆಗಮನ ಮತ್ತು ನಿರ್ಗಮನ, ಎಂಟ್ರಿ ಆ್ಯಂಡ್ ಎಕ್ಸಿಟ್, ಈ ಭದ್ರತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇದೀಗ ಮಾಕ್ ಡ್ರಿಲ್. ಇದು ಸ್ಟೇಡಿಯಂ ಗೇಟ್ಗಳಲ್ಲಿ ಭದ್ರತೆ ಹೇಗಿರಬೇಕು, ಸ್ಟೇಡಿಯಂ ಸುತ್ತಮುತ್ತ ಅಭಿಮಾನಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು. ಸುಮಾರು 1,000 ಪೊಲೀಸರಿಂದ ಮಾಕ್ ಡ್ರಿಲ್ ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸ್ಟೇಡಿಯಂ ಒಳಗಡೆ ಹೊರಗಡೆ ಸಿಬ್ಬಂದಿ ನಿಯೋಜನೆ, ಸುತ್ತಲೂ ಸಿಬ್ಬಂದಿ ನಿಯೋಜನೆ ಮಾಡಿ ಅಣುಕು ಪ್ರದರ್ಶನ. ಇದರ ಜೊತೆಗೆ ಸಂಚಾರಿ ಪೊಲೀಸರಿಂದಲೂ ಕೂಡ ಪರಿಶೀಲನೆ ಆಗಿದೆ. ಸ್ಟೇಡಿಯಂ ಸುತ್ತಲೂ ಸಂಚಾರ ದಟ್ಟಣೆ ನಿರ್ವಹಣೆ ಬಗ್ಗೆ ಪರಿಶೀಲನೆ ಆಗಿದೆ. ಅಂದರೆ ಕಳೆದ ಬಾರಿ ಕಾಲು ತುಳಿತಾಗಿ 11 ಜನ ಘಟನೆಯಲ್ಲಿ ಮೃತಪಟ್ಟರು. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹರಿದು ಬಂದಿದ್ದರು RCB ಕಪ್ ಗೆದ್ದಿದ್ದಕ್ಕೆ. ಹೀಗಾಗಿ ಮತ್ತೊಮ್ಮೆ ಆ ತಪ್ಪುಗಳು ಆಗಬಾರದು ಅಂತ ಇದೊಂದು ಮಾಕ್ ಡ್ರಿಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, IPL 19ನೇ ಸೀಸನ್ಗೆ ಕ್ಷಣಗಳನ್ನೇ ಶುರುವಾಗಿರೋದು, ಯಾವೆಲ್ಲ ತಯಾರಿಗಳಾಗಿದೆ, ಇವತ್ತಿನ ಮಾಕ್ ಡ್ರಿಲ್ನ ಉದ್ದೇಶ ಏನಾಗಿತ್ತು? ಖಂಡಿತ ಪ್ರವೀಣ್, ಯಾಕಂದ್ರೆ IPL ಮೊನ್ನೆದ್ದು ಘಟನೆ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸುಮಾರು 10ಕ್ಕೂ ಹೆಚ್ಚು ಜನ ಒಂದು ಸಾವನ್ನಪ್ಪಿದ್ರು. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ IPL ಮ್ಯಾಚ್ ನಡೀಲೇಬಾರದು ಅನ್ನೋದು ಬಹಳಷ್ಟು ಜನರ ಆಗ್ರಹವಾಗಿದೆ. ಅಷ್ಟು ಮಾತ್ರವಲ್ಲದೆ ಹೈಕೋರ್ಟ್ಗೆ ಕೂಡ ಪಿಟಿಷನ್ ಅನ್ನ ಸಬ್ಮಿಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಸರ್ಕಾರ ಅಂದ್ರೆ ಮುಂದೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸದ ರೀತಿ ಯಾವ ರೀತಿ ಭದ್ರತೆ ಆಗಿರ್ಬೋದು, ಮುಂಜಾಗ್ರತಾ ಕ್ರಮ ಆಗಿರ್ಬೋದು, ಎಲ್ಲವನ್ನ ಯಾವ ರೀತಿ ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಕೂಡ ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ರು. ಸದ್ಯ ಏನು ಈಗ IPL ಮ್ಯಾಚ್ ನಡೀತಾ ಇದೆ. ಸೊ ಇದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆ, ಅಂದ್ರೆ 19ನೇ ಆವೃತ್ತಿ IPLಗೆ 2 ದಿನ ಬಾಕಿ ಇರುವಂತದ್ದು. ಸೊ ಹೀಗಾಗಿ 2 ದಿನ ಇರುವಾಗ IPL ಭದ್ರತೆಗೆ ಇಂದು ಮಾಕ್ ಡ್ರಿಲ್ ಅನ್ನ ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಪೊಲೀಸ್ ಕಮಿಷನರ್ ತಲೆದಂಡ ಕೂಡ ಆಗಿತ್ತು. ಸೊ ಈ ಕಾರಣಕ್ಕಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸಿಮನ್ ಕುಮಾರ್ ಸಿಂಗ್ ಆಗಿರ್ಬೋದು, ಹಾಗೇನೆ GBA ಕಮಿಷನರ್ ನೇತೃತ್ವದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಣುಕು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬಹಳಷ್ಟು ಪೊಲೀಸರು ಕೂಡ ಈಗಾಗಲೇ ಮೊಕ್ಕಂ ಹೂಡಿದಿರುವಂತದ್ದು. ಪ್ರಮುಖವಾಗಿ ಅಣುಕು ಪ್ರದರ್ಶನದಲ್ಲಿ ಪೊಲೀಸರ ಜೊತೆ NSG ಪಡೆ ಕೂಡ ಭಾಗಿಯಾಗಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ಈಗಾಗಲೇ ಮಾಕ್ ಡ್ರಿಲ್ ಪ್ರಾರಂಭವಾಗಿದೆ. ಸ್ಟೇಡಿಯಂನ ಗೇಟ್ಗಳಲ್ಲಿ ಭದ್ರತೆ ಹೇಗಿರಬೇಕು, ಎಂಟ್ರಿ ಹಾಗೂ ಎಕ್ಸಿಟ್ ನಲ್ಲಿ ಭದ್ರತೆ ಹೇಗಿರಬೇಕು, ಸ್ಟೇಡಿಯಂ ಸುತ್ತಮುತ್ತ ಅಭಿಮಾನಿಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ತಪಾಸಣೆ ಆಗಿರ್ಬೋದು, ಪರಿಶೀಲನೆ ಹೇಗಿರ್ಬೇಕು. ಸುಮಾರು 1,000 ಪೊಲೀಸರಿಂದ ಮಾಕ್ ಡ್ರಿಲ್ ನಲ್ಲಿ ಭಾಗಿಯಾಗಿದ್ದಾರೆ. ಸ್ಟೇಡಿಯಂನ ಒಳಗಡೆ ಆಗಿರ್ಬೋದು, ಹೊರಗಡೆ ಸುತ್ತಲೂ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ IPL ಮ್ಯಾಚ್ ನಡೆಯುವಾಗ ಯಾವ ರೀತಿ ಸುತ್ತಮುತ್ತ ಭದ್ರತೆ ಇರಬೇಕು, ಜನರನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು. ಯಾಕಂದ್ರೆ ಆ ದಿನಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇದೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ಯಾನಿಕ್ ಆಗಿದ್ರು, ಜನ ಒಮ್ಮೆಲೆ ಸೇರಿದ್ರು, ಮೆಟ್ರೋ ಕೂಡ ಸ್ಥಗಿತ ಆಯ್ತು. ಅಲ್ಲಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದೇ ಜನರಿಗೆ ಗೊತ್ತಾಗಿಲ್ಲ. ಕಬ್ಬನ್ ಪಾರ್ಕ್ ಆಗಿರ್ಬೋದು, ವಿಧಾನಸೌಧ ಸುತ್ತಮುತ್ತ ಇರುವಂತಹ ಗಿಡ ಮರಗಳ ಮೇಲೆ ಹತ್ತಿ ಅಂದ್ರೆ ಅಭಿಮಾನಿಗಳು ಬಹಳಷ್ಟು ತಮ್ಮ ಒಂದು ಆಕ್ರೋಶ ಆಗಿರ್ಬೋದು, ಕುಚಿನ ವ್ಯಕ್ತಪಡಿಸಿದ ಕಾರಣ ಆ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿತ್ತು. ಆ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸ್ಟೇಡಿಯಂನ ಸುತ್ತಲೂ ಈಗಾಗಲೇ ಸಂಚಾರ ದಟ್ಟಣೆ ಆಗಿರ್ಬೋದು, ಭದ್ರತೆ ವಿಚಾರಕ್ಕೆ ಈಗಾಗಲೇ ಅಣುಕು ಪ್ರದರ್ಶನದಲ್ಲಿ ಕೂಡ ಪೊಲೀಸರು ಭಾಗಿಯಾಗಿರುವಂತದ್ದು. ಪ್ರವೀಣ್, ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.